ಐಸ್ ಮಸಾಜ್ ನಿಮ್ಮ ಅಧಿಕ ರಕ್ತದೊತ್ತಡವನ್ನು ಕಂಟ್ರೋಲಿಗೆ ತರೋದ್ರಲ್ಲಿ ಬಹಳನೇ ಸಹಾಯ ಮಾಡುತ್ತೆ. ಮಡ್ ಪ್ಯಾಕ್ ಎನಿಮಾ ಅಂತ ಹೇಳ್ತೀವಿ ನಾವು. ಸೊ ಹೊಟ್ಟೆಗೆ ಮಣ್ಣನ್ನು ಹಾಕುವಂಥದ್ದು. ಜಲಮುದ್ರವನ್ನು ದಿನಕ್ಕೆ ಒಂದು 20 ನಿಮಿಷದಿಂದ 30 ನಿಮಿಷ ಮಾಡಿದ್ರೆ ರಕ್ತದೊತ್ತಡ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಪೀಪಲ್ ಆರ್ ಫರ್ಗೆಟಿಂಗ್ ಟು ಗಿವ್ ಅ ರಿಲ್ಯಾಕ್ಸೇಷನ್ ಟು ದೇರ್ ಮೈಂಡ್ ಆ್ಯಂಡ್ ಬಾಡಿ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ದೇಹ ಮನಸ್ಸಿಗೆ ಆಯಾಸ ಆಗ್ತಾ ಇದೆ, ವಿಶ್ರಾಂತಿಯನ್ನು ಕೊಡಿ. ಅದಕ್ಕೆ ಹೇಳಿದ್ರು ನೀವು ಕೊಡ್ತಾ ಇಲ್ಲ. ಈಗ ನಾನು ಹೇಳಿದೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳಿದಾಗ ಮೊದಲನೇ ಸ್ಟೆಪ್ ನಾನು ಗುಡ್ ಸ್ಲೀಪ್ ಅಂತ ಹೇಳಿದೆ, ವೆಯ್ಟ್ ರಿಡಕ್ಷನ್ ಅಂತ ಹೇಳಿದೆ, ಈಗ ಡಯಟ್ ಬಗ್ಗೆನೂ ಹೇಳಿದೆ. ಸೊ ಡಯಟ್ ಬಗ್ಗೆ ಮತ್ತೆ ಫಾಸ್ಟಿಂಗ್ ಅಂದ್ರೆ ವಾರಕ್ಕೊಂದಿನ ಉಪವಾಸ ಇರುವಂಥದ್ದು. ಅಂದ್ರೆ ಫಾಸ್ಟಿಂಗ್ ಅಂದ್ರಲ್ಲೂ ಹಲವಾರು ಸ್ಟೆಪ್ಸ್ ಇದೆ. ಅದನ್ನು ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ತಗೊಂಡ್ರೆ ಅದು ಇನ್ನೂ ಉತ್ತಮ. ಒಂದು ನೆಕ್ಸ್ಟ್ ಬಂದು ನ್ಯಾಚುರೋಪತಿಯಲ್ಲಿ ಹೈಡ್ರೋಥೆರಪಿ. ಈಗ ನೀವು ಮನೇಲೇ ಮಾಡ್ಕೋಬಹುದು ಅಥವಾ ಹಾಸ್ಪಿಟಲ್ ಹೋಗಿ ಮಾಡ್ಕೊಳ್ಳುವಂಥದ್ದು. ಸೊ ಹೈಡ್ರೋಥೆರಪಿ ಅಂದ್ರೆ ನೀರಿನ ಚಿಕಿತ್ಸೆ ಅಂತ ಹೇಳ್ತೀವಿ ನಾವು. ನೀರಿನ ಚಿಕಿತ್ಸೆ ಹೇಗೆ? ಸೊ ಈಗ ಅಧಿಕ ಒತ್ತಡ ಜಾಸ್ತಿ ಆಗಿದೆ ಆರ್ಟರೀಸ್ ಮೇಲೆ, ಹೇಗೆ ಅದನ್ನ ರೆಡ್ಯೂಸ್ ಮಾಡಿ? ತುಂಬ ಬಿಸಿಲಿಂದ ಬಂದಿರ್ತೀವಿ, ಬಿಸಿಲಿಂದ ಬಂದಂಗೆ ನಮಗೆ ಒಂಥರ ಫುಲ್ಲು ಲೈಕ್ ಒಂಥರ ಶೆಕೆ ಆಗ್ತಾ ಇರುತ್ತೆ, ಒಂಥರ ಬ್ಲಡ್ ರಶಿಂಗ್ ಲೈಕ್ ಫೀಲ್ ಆ ಥರ ಸೆನ್ಸ್ ಆಗ್ತಾ ಇರುತ್ತೆ. ಸೊ ಸಡನ್ ಏನು ಮಾಡ್ತೀವಿ, ನೀರು ಕುಡಿತೀವಿ. ನೀರು ಕುಡಿದು ಒಂಥರಪ್ಪ ಸಮಾಧಾನ. ಅಂದರೆ ತುಂಬಾ ಹೀಟಲ್ಲಿ ಬಂದಿರ್ತೀವಿ, ಸಡನ್ ಸ್ವಲ್ಪ ವಾರ್ಮ್ ವಾಟರ್ ಅಥವಾ ನೀರು ಕುಡಿದಾಗ ನಮಗೆ ಸಮಾಧಾನ ಅನ್ಸುತ್ತೆ. ಕರೆಕ್ಟ್. ಸೇಮ್ ಥಿಂಗ್ ಇಲ್ಲೇ ಏನಂತಂದ್ರೆ ಐಸ್ ಅಪ್ಲಿಕೇಶನ್. ಐಸ್ ಅಪ್ಲಿಕೇಶನ್ ಎಲ್ಲಿಗೆ? ಐಸ್ ಅಪ್ಲಿಕೇಶನ್ ಟು ಯುವರ್ ಸ್ಪೈನ್, ನೇಪ್ ಆಫ್ ದ ನೆಕ್ ಅಂತಂದ್ರೆ ಕುತ್ತಿಗೆ ಭಾಗದಿಂದ ಹಿಡಿದು ಇಡೀ ಬೆನ್ನು ಹುರಿಯಗೆ ಐಸ್ ಮಸಾಜ್ ಮಾಡುವಂಥದ್ದು. ಅಥವಾ ಐಸ್ ಬ್ಯಾಗ್ಗೆ ಐಸ್ಗಳನ್ನ ಹಾಕಿ ನಿಮ್ಮ ಹೆಡ್ಗೆ ಇಟ್ಕೊಳ್ಳುವಂಥದ್ದು. ಸೊ ಐಸ್ ಮಸಾಜ್ ನಿಮ್ಮ ಅಧಿಕ ರಕ್ತದೊತ್ತಡವನ್ನು ಕಂಟ್ರೋಲಿಗೆ ತರೋದ್ರಲ್ಲಿ ಬಹಳನೇ ಸಹಾಯ ಮಾಡುತ್ತೆ. ಬ್ಯೂಟಿಫುಲ್. ಇದು ಸಿಂಪಲ್, ಮನೇಲೂ ಮಾಡ್ಕೋಬಹುದು. ಅದನ್ನೇ ಹೇಳಕ್ ಹೋದೆ, ಎಲ್ರ ಮನೇಲೂ ಐಸ್ ಇದ್ದೇ ಇರುತ್ತೆ. ಏನಿಲ್ಲ ಅಂದ್ರೆ ಒಂದು ಬಟ್ಟೆಲ್ ಐಸ್ ಹಾಕೊಂಡು ಜಸ್ಟ್ ಡೂ ದಿಸ್. ಸೊ ಅದೊಂದು ಮಾಡ್ಕೋಬಹುದು. ಅಥವಾ ಯಾರು ಇಲ್ವಾ ಹಿಂದೆ ಮಸಾಜ್ ಮಾಡ್ಲಿಕ್ಕೆ, ಸುಮ್ಮನೆ ನೇಪ್ ಆಫ್ ನಿಮ್ಮ ಹಿಂದೆ ಕುತ್ತಿಗೆ ಭಾಗಕ್ಕೆ ಐಸ್ ಗಳನ್ನ ತುಂಬಿಟ್ಟು ಐಸ್ ಬ್ಯಾಗ್ ಮಲ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಮುಗೀತು. ಓಕೆ, ದಿಸ್ ಇಸ್ ಒಂಥರ ತುಂಬಾ ಸಿಂಪಲ್ ಇದು. ಸೊ ಇದೊಂದು ಮಾಡ್ಬೋದು. ಮತ್ತೆ ನಮ್ಮಲ್ಲಿ ಹೈಡ್ರೋಥೆರಪಿಗೆ ಬಂದ್ರೆ ಸ್ಪೈನಲ್ ಸ್ಪ್ರೇ ಅಂತ ಹೇಳಿ ಕೊಡ್ತೀವಿ. ಸ್ಪೈನಲ್ ಬಾತ್ ಅಥವಾ ಸ್ಪೈನಲ್ ಸ್ಪ್ರೇ ಅಂತ ಹೇಳಿ ಕೊಡ್ತೀವಿ. ಅದೇ ಈಗ ಐಸ್ ಮಸಾಜ್ ಏನ್ ಮಾಡ್ತಾರೆ ಸೇಮ್ ಅದರ ಎಫೆಕ್ಟ್ ಸ್ಪೈನಲ್ ಬಾತ್ ಮಾಡೋದು. ಅಂದ್ರೆ ಸಮ್ ಅಮೌಂಟ್ ಆಫ್ ಪ್ರೆಷರ್ ಇರುತ್ತೆ, ಆ ನೀರು ಫೌಂಟೈನ್ ತರ ಅಲ್ಲೇ ಹೋಗ್ತಾ ಇರುತ್ತೆ, ಮಲಗಿಸ್ತೀವಿ ಪೇಷಂಟ್. ಅದೊಂದು ಸ್ಪೈನಲ್ ಬಾತ್ ಟಬ್ ಇದೆ ಅದು. ಅಥವಾ ಫುಲ್ ಇಮರ್ಷನ್ ಬಾತ್, ಕೋಲ್ಡ್ ಇಮರ್ಷನ್ ಬಾತ್ ಅಂತ ಟಬ್ ಒಳಗಡೆ ವಾರ್ಮ್ ಕೋಲ್ಡ್ ಬಾತ್, ವಾರ್ಮ್ ಬಾತಲ್ಲಿ ಒಂದು 15 to 20 minutes ಇರಿಸುವಂಥದ್ದು, ಫಾಲೋಡ್ ಬೈ ಲೈಕ್ ವಾರ್ಮ್ ಶವರ್. ಸೊ ಇದು ಹೈಡ್ರೋಥೆರಪಿಗೆ ಬಂದರೆ ಒಂದು. ಇನ್ನೂ ಒಂದು ಏನಂತಂದ್ರೆ ನಮ್ಮಲ್ಲಿ ಆಕ್ಯುಪಂಕ್ಚರ್ ಇದೆ, ಸೂಜಿ ಚಿಕಿತ್ಸೆ ಅಂತ ಹೇಳಿ. ಸೊ ಸೂಜಿ ಚಿಕಿತ್ಸೆ ಅದು ನಾನು ನಿಮಗೆ ಯಾವ ಪಾಯಿಂಟ್ಸ್ ಕೊಡ್ಬೋದು ಅಂತ ಹೇಳಿದ್ರೆ ನಿಮ್ಗೂ ಅದು ಅರ್ಥ ಆಗಲ್ಲ. ಸೊ ಅದರಿಂದ ಕೆಲವೊಂದು ಅಧಿಕ ರಕ್ತದೊತ್ತಡಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪಾಯಿಂಟ್ಸ್ ಇರುತ್ತೆ ನಮ್ಮ ದೇಹದಲ್ಲಿ. ಸೊ ಆ ಪಾಯಿಂಟ್ ನ ಸ್ಟಿಮ್ಯುಲೇಟ್ ಮಾಡುವಂಥದ್ದು. ಹೇಗೆ ಸ್ಟಿಮ್ಯುಲೇಟ್ ಮಾಡ್ತೀವಿ? ಆಕ್ಯುಪಂಕ್ಚರ್ ನೀಡಲ್ಸ್ ಬರುತ್ತೆ, ಅದನ್ನ ಅಲ್ಲಿ ಪ್ರಿಕ್ ಮಾಡ್ತಾ ಹೋಗ್ತೀವಿ. ಸೊ ಪ್ರಿಕ್ ಅಂತಂದ್ರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಟ್ಸ್ ಅ ವೆರಿ ಸ್ಮಾಲ್ ನೀಡಲ್, ಆಕ್ಚುಲಿ ಇರುವೆ ಕಚ್ಚಂಗೂ ಆಗಲ್ಲ. ಸೊ ಅದು ತುಂಬಾನೇ, ಅದು ಕಂಟಿನ್ಯೂಸ್ 10 days ತಗೋಬೇಕಾಗತ್ತೆ. ಸೊ ನೀವು ಯಾವುದೇ ಟ್ರೀಟ್ಮೆಂಟ್ ಇಂಟಿಗ್ರೇಟೆಡ್ ಆಗಿ ತಗೊಂಡಾಗ, ನಮ್ಮಲ್ಲಿ ಅದನ್ನೇ ಹೇಳೋದು, ಇಂಟಿಗ್ರೇಟೆಡ್ ಆಗಿ ತಗೊಂಡಾಗ ಏನಾಗುತ್ತೆ, ಅದು ಎಫೆಕ್ಟ್ ಜಾಸ್ತಿ ಇರುತ್ತೆ, ಬಹಳ ಬೇಗ ರಿಸಲ್ಟ್ ಸಿಗುತ್ತೆ ನಿಮಗೆ. ಇದು ಬೇಸಿಕ್. ಇವಾಗ ನಿಮ್ಮ ಆಸ್ಪತ್ರೆಗೆ ಬಂದು ನಾನು ಇದನ್ನೆಲ್ಲ ತಗೊಳ್ತೀನಿ, ಓವರ್ ಆಲ್ ನನಗೆಲ್ಲ 360 ಡಿಗ್ರಿನಲ್ಲೂ ನನಗೆ ಇದು ಬೇಕು ಟ್ರೀಟ್ಮೆಂಟು, ನಾನು ಆರಾಮಾಗಿರ್ಬೇಕು, ಪ್ರಿವೆಂಟಿವ್ ಆಗು ನನ್ನನ್ನು ಮೇಂಟೈನ್ ಮಾಡ್ಕೋಬೇಕು ಅಂದರೆ ಅಲ್ಲಿ ಅಡ್ಮಿಷನ್ ಆಗಬೇಕಾ? ಹೌದು, ಅಡ್ಮಿಷನ್ ಇದೆ, ಔಟ್ ಪೇಷಂಟ್ ಬೇಸಿಸ್ ಅಲ್ಲೂ ಇರುತ್ತೆ. ಡಿಪೆಂಡಿಂಗ್ ಅಪಾನ್ ದ ಪೇಷಂಟ್ ಕಂಡೀಷನ್ ನೋಡ್ತೀವಿ. ಸೊ ಯಾವ ಸ್ಟೇಜಲ್ಲಿ ಇದ್ದಾರೆ, ಹೈಪರ್ ಟೆನ್ಷನ್, ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅವ್ರ ಬಾಡಿಗೆ, ಅದನ್ನ ನಾವು ಕ್ರಾಸ್ ಎಕ್ಸಾಮಿನ್ ಮಾಡಿ ಅದಾದ್ಮೇಲೆ ವಿ ಡಿಸೈಡ್. ನೀನು OPD ಬೇಸಿಸ್ ಮೇಲೆ ತಗೋಬೋದಾ ನೀವು, ಅಥವಾ ಅಡ್ಮಿಷನ್ ಆಗಿನೇ ನೀವು ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದನ್ನ ನಾವು ಅವ್ರಿಗೆ. ಎಷ್ಟು ದಿನಗಳ ಕೋರ್ಸ್ ಇರುತ್ತೆ ಇದು? 10 days. ಡಿಟಾಕ್ಸ್ ಅಂತಂದ್ರೆ 10 days. ಒಂದು ಆಗ್ಲೇ ಹೇಳಿದೆ, ಮತ್ತೆ ವೆಯ್ಟ್ ರಿಡಕ್ಷನ್ ಅಂತ ಹೇಳಿದೆ. ಹೈಡ್ರೋಥೆರಪಿಯಲ್ಲಿ ಒಂದು ಇದು ಇನ್ಸ್ಟೆಂಟ್ ಹೈಪರ್ ಟೆನ್ಷನ್ ಕಂಟ್ರೋಲ್ ತರಲಿಕ್ಕೆ, ಇದ್ರ ಜೊತೆಗೆ ಡಿಟಾಕ್ಸ್ ಮಾಡಬೇಕು ಅಂತಾನು ಹೇಳಿದೆ ನಾನು. ಸೊ ನಾನು ಏನ್ ಡಯಟ್ ಹೇಳಿದ್ನಲ್ವಾ, ಈ ಡಯಟ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ನಿಮ್ಮ ಬಾಡಿಯನ್ನು ಡಿಟಾಕ್ಸ್ ಮಾಡ್ಕೋಬೇಕು. ಹೇಗೆ ಡಿಟಾಕ್ಸ್ ಮಾಡೋದು? ಅದು ನಮ್ಮಲ್ಲಿದೆ. ಮಡ್ ಪ್ಯಾಕ್ ಎನಿಮಾ ಅಂತ ಹೇಳ್ತೀವಿ ನಾವು. ಸೊ ಹೊಟ್ಟೆಗೆ ಮಣ್ಣನ್ನು ಹಾಕುವಂಥದ್ದು ಅಲ್ಲಿ ಎಂಟಿ ಸ್ಟಮಕ್ ಅಲ್ಲಿ. ಅದಕ್ಕಿಂತ ಮುಂಚೆ ಯಾವ್ದಾದ್ರು ಆಗ್ಲೇ ಹೇಳಿದೆ ಎಲಿಮಿನೇಟಿಂಗ್ ಡಯಟ್ ಅಲ್ಲಿ ಯಾವ್ದಾದ್ರು ಒಂದು ಜ್ಯೂಸ್ ನ ಕುಡಿದು ಬರ್ಲಿಕ್ಕೆ ಹೇಳ್ತೀವಿ. ಬಾರ್ಲಿನೋ ನೀವು ಹೇಳ್ದ ಹಾಗೆ, ಸೊ ಆಮ್ಲ ಜ್ಯೂಸ್ ಯಾವ್ದೋ ಒಂದು ಕುಡಿದು ಬರ್ಲಿಕ್ಕೆ ಹೇಳ್ತೀವಿ. ಬಂದ್ಮೇಲೆ ಮಡ್ ಪ್ಯಾಕ್ ಹಾಕ್ತೀವಿ, ಎನಿಮಾ ಕೊಡ್ತೀವಿ. ಸೊ ಎನಿಮಾ ಕೊಟ್ಟ ಮೇಲೆ ಹಿಬ್ಬಾತ್ ಇರುತ್ತೆ, ಅಥವಾ ಅವ್ರಿಗೆ ಸಮಸ್ಯೆಗೆ ಅನುಗುಣ. ಈಗ ನಾನು ಮಾತಾಡ್ತಿದ್ದು ಅಧಿಕ ರಕ್ತದೊತ್ತಡ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಇನ್ಯಾವ್ದಾದ್ರು ಕೊಡ್ಬೋದಾ ನೋಡ್ತೀವಿ. ಸೊ ಅದನ್ನ ಕೊಟ್ಟು ಅದು ಡಿಟಾಕ್ಸ್ ಆಗುತ್ತೆ. ಆ ಡಿಟಾಕ್ಸ್ನ ಅವರು 7 to 10 days ತಗೊಳ್ಳೇಬೇಕು.
ಸೊ ಈ ಡಿಟಾಕ್ಸ್ ಮಾಡುವಾಗಲೇ ಅವ್ರಿಗೆ ಫಾಸ್ಟಿಂಗ್ನು ಹೇಳ್ತೀವಿ. ಓಕೆ. ಸೊ ಫಾಸ್ಟಿಂಗ್ನು ಅಲಾಂಗ್ ವಿತ್ ದಟ್ ಮಾಡೋದ್ರಿಂದ ಇಂಟರ್ನಲ್ ಡಿಟಾಕ್ಸ್ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಯೋಗ ಸೆಷನ್ಸ್ ಇರುತ್ತೆ. ಸೊ ಡಯಟ್ ಆಯಿತು, ಅಕ್ಯುಪಂಕ್ಚರ್ ಆಯಿತು, ಹೈಡ್ರೋಥೆರಪಿ ಆಯಿತು, ಡಿಟಾಕ್ಸ್ ಆಗ್ತಾ ಇದೆ, ಯೋಗ. ಸೊ ಮೆನಿ ಥಿಂಗ್ಸ್ ಅಂಡರ್ ಒನ್ ರೂಫ್. ಬ್ಯೂಟಿಫುಲ್. ಸೊ ಅವ್ರು ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ ರಿಸಲ್ಟ್ ಅವರೇ ನಿಮ್ಗೆ ಹೇಳ್ತಾರೆ, ನಾನು ಹೇಳಿದ್ದೇ ಬೇಡ. ಆ್ಯಕ್ಚುಲಿ ಡಾಕ್ಟ್ರೆ ನೀವೆಲ್ಲ ಕೇಳ್ತಾ ಇದ್ರೆ ಇದನ್ನೆಲ್ಲ ನೀವು ಹೇಳೋದು ನ್ಯಾಚುರೋಪತಿ ಟ್ರೀಟ್ಮೆಂಟ್ ತೊಗೊಳಕ್ ಬೇಕಪ್ಪ, ನಾವು ಬಂದು ಆರೋಗ್ಯದಲ್ಲಿರಬೇಕು ಅಂತ ಅನ್ಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಈಸ್ ಇಟ್ ವೆರಿ ಎಕ್ಸ್ಪೆನ್ಸಿವ್? ಈಗ ನಾನು ಬಂದಿರೋದು ಗೌರ್ಮೆಂಟ್ ನೇಚರ್ ಕ್ಯೂರ್ ಆ್ಯಂಡ್ ಯೋಗ ಮೆಡಿಕಲ್ ಕಾಲೇಜಿಂದ. ಸೊ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರೋದ್ರೆ ಖಂಡಿತವಾಗಿ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಫೀಸು ಏನೂ ಇರೋದಿಲ್ಲ. ಇಟ್ ಕಂಪ್ಲೀಟ್ಲಿ ಫ್ರೀ. ಅಂದರೆ ಡಯಟ್ ನಾವೇನು ಹೇಳ್ತೀವಿ, ನಾವು ಔಷಧಿನೂ ಹೇಳಲ್ಲ. ಸೊ ಡಯಟ್ ಏನು ಹೇಳ್ತೀವಿ ಅದನ್ನು ಕಂಪ್ಲೀಟ್ ಫಾಲೋ ಮಾಡಬೇಕು. ನಮ್ಮಲ್ಲಿ ಈಗ ಡಯಟ್ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮಲ್ಲಿ ಡಯಟು ಆಗುತ್ತೆ ನಿಮಗೆ. ಅಂದರೆ ಬರೀ ಫ್ರೂಟ್ಸ್ ವೆಜಿಟೇಬಲ್ಸ್ ಅಷ್ಟೇ ಕೊಡ್ತೀವಿ. ಇನ್ನು ಎಕ್ಸ್ಟ್ರಾ ಏನಾದ್ರು ಅಡ್ವೈಸ್ ಮಾಡಿದ್ರೆ ಫ್ರೂಟ್ಸ್ ಪರ್ಟಿಕ್ಯುಲರ್ಲಿ ಅದನ್ನು ನೀವು ತಂದ್ಕೋಬೇಕು ಅನ್ನೋದೊಂದು ಬಿಟ್ಟರೆ ಯಾವುದೇ ರೀತಿಯಾದ ಖರ್ಚಿಲ್ಲ. ಇಟ್ಸ್ ಕಂಪ್ಲೀಟ್ ಫ್ರೀ. ವಾವ್. ಪ್ರಕೃತಿ ಜೊತೆಗೆ ಬದುಕೋದು, ಪ್ರಕೃತಿ ಜೊತೆಗೆ ಇದ್ದು ಆರೋಗ್ಯನ ಕಾಪಾಡ್ಕೊಳ್ಳೋದು, ಪ್ರಕೃತಿಯಲ್ಲಿ ಏನ್ ಸಿಗುತ್ತೋ ಅದನ್ನೇ ತಿನ್ನೋದು. ಖಂಡಿತ ರಾ ದಿಸ್ ಇಸ್ ಪ್ರಕೃತಿ ಚಿಕಿತ್ಸೆ. ಹೌದು, ಖಂಡಿತವಾಗ್ಲು. ಎಸ್ ಡಾಕ್ಟ್ರೆ, ಒಂದು ಚೋಟ ಟಿಪ್ಸ್ ಅನ್ನೋದಾದ್ರೆ ಇನ್ ಜನರಲ್ ಏನ್ ಕೊಡ್ತೀರಾ ಈ ಹೈಪರ್ ಟೆನ್ಷನ್ಗೆ? ನಾನೀಗ ಡಯಟ್ ಬಗ್ಗೆ ಮಾತಾಡಾಗಿದೆ ಆಲ್ರೆಡಿ. ಸೊ ನಮ್ಮಲ್ಲಿ ಕೊಡುವಂತ ಚಿಕಿತ್ಸೆ ಹೇಳಾಗಿದೆ. ಯೋಗ ಬಗ್ಗೆ ಮಾತಾಡಿದ್ರೆ ಯೋಗ ಬಗ್ಗೆ ಒಂದು ಹೇಳ್ಬಿಡ್ತೀನಿ. ಸೊ ಅದನ್ನ ನೀವು ಮನೇಲಿ ಮಾಡ್ಕೋಬಹುದು. ಸೊ ಈಗ ನಾವು ಹೇಳ್ತೀವಿ ಯೋಗ ನಮ್ಮ ಇಡೀ ದೇಹ, ಆಕ್ಚುಲಿ ನಮ್ಮ ಅಂದ್ರೆ ನ್ಯಾಚುರೋಪತಿ ಪ್ರಕಾರ ನಮ್ಮ ಇಡೀ ದೇಹ ಒಂದು ಆಗಿರುವುದು ಪಂಚಮಹಾಭೂತದಲ್ಲಿ. ಕರೆಕ್ಟ್. ಸೊ ಅವುಗಳಲ್ಲಿ ಹೇಳೋದಾದ್ರೆ ನಮ್ಮ 5 ಬೆರಳುಗಳು ಪಂಚಮಹಾಭೂತವನ್ನ ರೆಪ್ರೆಸೆಂಟ್ ಮಾಡ್ತವೆ. ಸೊ ಈ ಪಂಚಮಹಾಭೂತದ ರೆಪ್ರೆಸೆಂಟ್ ಮಾಡುವಾಗ ಈ ಕಿರುಬೆರಳು ಏನಿದೆ ಇದು ಜಲ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಾವು ಮೊದಲಿಗೆ ಮುದ್ರದಲ್ಲಿ ಹೇಳೋದಾದ್ರೆ ಜಲಮುದ್ರಾ ಅಂತ ಹೇಳ್ತೀವಿ. ಸೊ ಇದು ಜಲಮುದ್ರ. ಸೊ ಈ ಜಲಮುದ್ರವನ್ನ ನನಗೆ ಒತ್ತಡ ಜಾಸ್ತಿ ಆಗಿದೆ, ಸೊ ಸ್ವಲ್ಪ ಅದನ್ನ ಶಮನ ಮಾಡ್ಬೇಕು. ಆಗ್ಲೇ ಹೇಳಿದೆ ಐಸ್ ಮಸಾಜ್ ಅಂತ ಹೇಳಿ. ಸೊ ಜಲಮುದ್ರವನ್ನ ದಿನಕ್ಕೆ ಒಂದು 20 ನಿಮಿಷದಿಂದ 30 ನಿಮಿಷ ಮಾಡಿದ್ರೆ ರಕ್ತದೊತ್ತಡ ಖಂಡಿತವಾಗ್ಲೂ ಕಡಿಮೆ. ಸುಮ್ಮನೆ 2 ಕೈಯಲ್ಲೂ ಹೀಗಿಟ್ಕೊಂಡು ಸುಮ್ಮನೆ ಆರಾಮಾಗಿ ನಿಮ್ಮ ಬೆನ್ನನ್ನು ನೇರ ಮಾಡಿ ದೀರ್ಘವಾಗಿ ಉಸಿರನ್ನು ತಗೊಂಡು ದೀರ್ಘವಾಗಿ ಉಸಿರನ್ನು ಹೊರಗೆ ಹಾಕುವಂಥದ್ದು ಅಷ್ಟೇ. ಇಲ್ಲಿ ಆಗ್ಲೇ ಹೇಳಿದೆ ಸ್ಟ್ರೆಸ್ ಇಂದನೂ ಹೈಪರ್ ಟೆನ್ಷನ್ ಬರುತ್ತೆ. ಸೊ ನೀವು ಯಾವಾಗ ನಿಮ್ಮ ಉಸಿರಾಟವನ್ನ ಗಮನಿಸಿ ಸ್ವಲ್ಪ ಸುಮ್ಮನೆ ಕೂರ್ತಿರಲ್ಲ, ರಿಲ್ಯಾಕ್ಸೇಷನ್. ಕರೆಕ್ಟ್. ಸೊ ಕಿರು ಬೆರಳು ಲಿಟಲ್ ಫಿಂಗರ್ ಏನಿದೆ ಅದನ್ನ ಹೀಗಿಟ್ಕೊಂಡು ಒಂದು 20 ನಿಮಿಷ ಕುತ್ಕೊಳ್ಳುವಂತ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಬ್ರೀದಿಂಗ್ ಮಾಡಬೇಕು. ಬೆನ್ನು ಸ್ಟ್ರೈಟ್ ಆಗಿ ಇಟ್ಕೊಂಡು ಕುತ್ಕೋಬೇಕು. ಕಾನ್ಸಂಟ್ರೇಟ್ ಆನ್ ಬ್ರೀದಿಂಗ್ ಅಷ್ಟೇ ಹೇಳುದು. ಹೌ ಯು ಆರ್ ಇನ್ಹೇಲಿಂಗ್, ಯಾವ ತರ ಉಸಿರು ತಗೋತಾ ಇದ್ದೀರಾ, ಉಸಿರು ಹೊರಗೆ ಹಾಕ್ತಿದ್ದೀರಾ. ನಿಮ್ಮ ಉಸಿರನ್ನ ಗಮನಿಸೋದ್ರಿಂದನೂ ಸಹ ಅಧಿಕ ರಕ್ತದೊತ್ತಡ ಕಡಿಮೆ ಆಗತ್ತೆ. ನಮ್ಮ ಯೋಗದಲ್ಲಿ ಹಲವಾರು ಸ್ಪೆಷಲ್ ಟೆಕ್ನಿಕ್ಗಳಿದೆ. ಬ್ಯೂಟಿಫುಲ್. ಸೊ ಹಾಗಾಗಿ ನಾ ಹೇಳಿದೀಗ ಒಂದು ಇದೊಂದೇ ಅಷ್ಟೇನೆ, ಬಟ್ ಆಸನಗಳಿದೆ, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇದೆ. ಸೊ ಅದನ್ನೆಲ್ಲ ಮಾಡಿಸ್ತೀವಿ. ಸೈಕ್ಲಿಕ್ ಮೆಡಿಟೇಷನ್ ಅಂತ ಹೇಳಿ ಇದೆ, 45 ಮಿನಿಟ್ಸ್ ಪ್ರಾಸೆಸ್, ಅದು ಕಂಪ್ಲೀಟ್ ರಿಲ್ಯಾಕ್ಸೇಷನ್ನು. ಸೊ ಅದನ್ನ ಮಾಡಿದ್ರಂತೂ ಮನುಷ್ಯ ಕಳೆದೇ ಹೋಗ್ತಾನೆ. ಖಂಡಿತವಾಗ್ಲೂ ಅದರ ಬೆನಿಫಿಟ್ ಅವ್ರು ಇನ್ಸ್ಟೆಂಟ್ ಆಗಿ ಬರುತ್ತೆ. ಇನ್ಸ್ಟೆಂಟ್ ಫುಡ್ ತಗೊಳ್ಳೋದ್ರಿಂದ ಇನ್ಸ್ಟೆಂಟ್ ಆಗಿ ನಿಮಗೆ ಸಿಗೋ ಎಫೆಕ್ಟ್ ಸಿಗುವಂತ, ಒಳ್ಳೆ ಎಫೆಕ್ಟ್ ಸಿಗುವಂತಹ ಯೋಗವನ್ನ ಮಾಡಿದ್ರಂತೂ ಕರೆಕ್ಟ್ ರಕ್ತದೊತ್ತಡನ ಬಹಳ ಬೇಗನೆ ನೀವು ಕಂಟ್ರೋಲ್ ತರಬಹುದು. ಈಗ ಒಂದ್ಸತಿ ಕಂಟ್ರೋಲ್ ತಂದ್ರೆ ಮತ್ತೆ ವೇರಿ ಆಗ್ತಾನೆ ಇರುತ್ತಾ? ಈ ಪ್ರಾಕ್ಟೀಸ್ ನ ಮಾಡ್ತಾನೆ ಇರ್ಬೇಕಾ, ಅಥವಾ ಒಂದ್ಸರಿ ಕಂಟ್ರೋಲ್ ಬಂದ್ರೆ ಕಂಟ್ರೋಲ್ ಅಲ್ಲಿ ಇರುತ್ತಾ? ಅದೇ ಎಲ್ಲರೂ ಮಾಡುವಂತದ್ದೇ. ಈಗ ಟ್ರೀಟ್ಮೆಂಟ್ ಬರುವಾಗ ಏನಂತಾರೆ ಅಂದ್ರೆ ಫುಡ್ ಫಾಲೋ ಮಾಡ್ತಾರೆ ಹೇಳಿದ್ದನ್ನ. ಲಾಂಗ್ ಟರ್ಮ್ ಅಲ್ಲಿ ಮಾಡ್ಬೇಕಾ? ಲಾಂಗ್ ಟರ್ಮ್ ನಾವು ವರ್ಷ ಇಡೀ ಫಾಸ್ಟಿಂಗ್ ಮಾಡಿ ಅಂತ ಹೇಳಲ್ಲ. ಅದಕ್ಕೆ ಅಂತಾನೆ ಫ್ಲೆಕ್ಸಿಬಲ್ ಇದೆ ನಮ್ಮಲ್ಲಿ. ಅಕಾರ್ಡಿಂಗ್ ಟು ಯುವರ್ ವರ್ಕ್ ಸ್ಕೆಡ್ಯೂಲ್ ಆಗಿರ್ಬೋದು, ನಿಮ್ಮ ವರ್ಕ್ ಪ್ಯಾಟ್ರನ್. ಈಗ ತುಂಬಾ ಫೀಲ್ಡ್ ವರ್ಕ್ ಮಾಡ್ತಿರ್ತೀರ, ಅಂತ ಟೈಮಲ್ಲಿ ನೀವು ಫಾಸ್ಟಿಂಗ್ ಅಲ್ಲಿ ಇರಿ ಅಂತ ನಾವು ಹೇಳಕ್ಕಾಗಲ್ಲ. ಸೊ ನಿಮ್ಗೆ ಆ ಎನರ್ಜಿ ಬೇಕಾಗುತ್ತೆ. ಕಂಪ್ಲೀಟ್ ಎನರ್ಜಿ ಲಾಸ್ ಮಾಡ್ಕೊಂಡು ಮಾಡಿ ಅಂತಾಗಲ್ಲ. BP ಅಧಿಕ ರಕ್ತದೊತ್ತಡ ಮಾಡಕ್ ಹೋಗಿ BP ಲೋ ಆಗಿ ಬಿದ್ರೆ ಏನ್ ಮಾಡೋಣ? ಸೊ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಅನ್ನೋದು ತುಂಬಾ ಫ್ಲೆಕ್ಸಿಬಲ್ ಆಗಿದೆ ನಿಮ್ಗಳಿಗೆ ಆಕ್ಚುಲಿ. ಸೊ ಅದನ್ನ ನಿಮ್ಮ ಜೀವನ ಶೈಲಿಗೆ ಅನುಗುಣವಾಗಿ ಅದನ್ನ ಮಾಡಿಫೈ ಮಾಡಿ ನಾವು ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತೀವಿ ಆಕ್ಚುಲಿ. ಓಕೆ. ಸೊ ಬೆಟರ್ ವಿಸಿಟ್ ಯು ಆರ್ ಯುವರ್ ಇನ್ಸ್ಟಿಟ್ಯೂಷನ್. ಬಂದು ಕನ್ಸಲ್ಟ್ ಮಾಡಿ ನನ್ನ ದೇಹ ಪ್ರಕೃತಿಯಲ್ಲಿರೋ ಪ್ರಾಬ್ಲಮ್ಗಳಿಗೆ ಹೇಗೆ ಏನು ಕಸ್ಟಮೈಸ್ ಮಾಡಿ ನೀವು ಕೊಡ್ತೀರಾ ಅದನ್ನ ಫಾಲೋ ಮಾಡಿ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ವಿಲ್ ಬಿ ಅಟ್ ಹೆಲ್ತ್. ಖಂಡಿತವಾಗ್ಲು ಪ್ರತಿಯೊಬ್ಬ ವ್ಯಕ್ತಿನೂ 25 ಈಗ ಹುಟ್ಟಿರೋ ಮಕ್ಕಳಿಗೂ ಏನಂತಂದ್ರೆ ಒಂಥರ ಸ್ಟ್ರೆಸ್ ಇದ್ದೇ ಇದೆ. ಸ್ಟ್ರೆಸ್ ಇಲ್ಲದೆ ಇರೋ ಜೀವಿಗಳೇ ಇಲ್ಲ ಆಕ್ಚುಲಿ. ಈಗ ಮಗು 5th ಸ್ಟ್ಯಾಂಡರ್ಡ್ ಓದ್ತಿದ್ದಂತ ಅವ್ನಿಗೆ ಅದೇ ಆದಂತ ಸ್ಟ್ರೆಸ್ ಇರುತ್ತೆ. ಸೊ ಅದೇ ತರ ಅಡಲ್ಟ್ಸ್ಗೆ ಅಂತ ಹೇಳುವಾಗ ಫ್ಯಾಮಿಲಿ ಸ್ಟ್ರೆಸ್ ಇರುತ್ತೆ, ವರ್ಕ್ ಸ್ಟ್ರೆಸ್ ಇರುತ್ತೆ. ನಿಮ್ಮ ಇಡೀ ದಿನದ ಏನ್ ಸ್ಟ್ರೆಸ್ ಇರುತ್ತಲ್ಲ, ಸ್ಟ್ರೆಸ್ ಇಲ್ಲದೆ ಇರ್ಬೇಡಿ ಅಂತ ನಾ ಹೇಳಕ್ ಆಗಲ್ಲ. ಯಾಕಂದ್ರೆ ಇನ್ನೆವಿಟಬಲ್ ಆಗ್ಬಿಟ್ಟಿದೆ ಪ್ರತಿಯೊಬ್ಬರಿಗೂ. ಕರೆಕ್ಟ್.
ಇಫ್ ದ ಪರ್ಸನ್ ನೀಡ್ ಅ ಬ್ರೆಡ್ ಜಾಮ್ ಅಂತಂದ್ರೆ ಹಿ ಹ್ಯಾಸ್ ಟು ವರ್ಕ್ ಅಂಡ್ ಹಿ ನೀಡ್ ಟು ಟೇಕ್ ದಟ್ ಸ್ಟ್ರೆಸ್. ನಾನು ಅದನ್ನ ಬೇಡ ಅಂತ ಅವಾಯ್ಡ್ ಮಾಡಿ ಅಂತ ಸ್ಟ್ರೆಸ್ ಅವಾಯ್ಡ್ ಮಾಡಿ ಅಂದ್ರೆ ಕೆಲಸ ಬಿಡೋಣ ಹೇಳಕ್ಕಾಗಲ್ಲ. ಏನೇ ಸ್ಟ್ರೆಸ್ ಇರಲಿ, ದಿನ 8 hours ಡ್ಯೂಟಿ ಮಾಡ್ತೀರಾ ಅಥವಾ 9 hours ಡ್ಯೂಟಿ, ಏನೇ ಸ್ಟ್ರೆಸ್ ಇರಲಿ, ದಯವಿಟ್ಟು ಮನೆಗೆ ಬಂದ ಮೇಲೆ 1 hour ರಿಲ್ಯಾಕ್ಸೇಷನ್ ಮಾಡಿ. ರಿಲ್ಯಾಕ್ಸೇಷನ್ ಟೆಕ್ನಿಕ್ ಇನ್ ದ ಸೆನ್ಸ್ ಸಿಂಪಲ್, ಏನು ಯೋಗನೇ ಮಾಡಬೇಕು ಅಂತ ನಾ ಹೇಳ್ತಾ ಇಲ್ಲ. ಶವಾಸನದಲ್ಲಿ ಮಲ್ಕೊಂಡು ಸುಮ್ಮನೆ ನಿಮ್ಮ ಉಸಿರಾಟವನ್ನು ಗಮನಿಸಿ, ಅಥವಾ ಒಂದು ಸುಖಾಸನ ಯಾವುದೇ ಚಕಮಟೆ ಕಾಲು ಹಾಕೊಂಡು ಕೂತ್ಕೊಂಡು ಬೆನ್ನು ನೇರ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಜಲಮುದ್ರಾ ಅಥವಾ ಇದನ್ನ ಚಿನ್ಮುದ್ರಾ ಏನು ಹೇಳ್ತೀವಿ, ಸಿಂಪಲ್ ಆಗಿ ಇದನ್ನೇ ಇಟ್ಕೊಂಡು ನಿಮ್ಮ ಉಸಿರಾಟವನ್ನು ಗಮನಿಸಿ ಕಣ್ಣು ಮುಚ್ಕೊಂಡು. ಖಂಡಿತವಾಗ್ಲೂ ನೀವು ಬೆಳಗ್ಗೆಯಿಂದ ಆ 9 hours ಸ್ಟ್ರೆಸ್ ಏನಿರುತ್ತಲ್ಲ ನಿಮಗೆ, ಈ ನೀವು ಕೊಡೋ ಒಂದು 30 to 45 minutes ಆ ಸ್ಟ್ರೆಸ್ ಅಷ್ಟನ್ನು ಕಾಂಬ್ಯಾಟ್ ಮಾಡಬೇಕು. ಓಕೆ, ನೀವು ಆಗಲೇ ಕೇಳಿದ್ರಿ ಇದು ಮತ್ತೆ ಟ್ರೀಟ್ಮೆಂಟ್ ತಗೊಳ್ಳುವಾಗ ಇರುತ್ತೆ ಅದಾದ್ಮೇಲೆ ಇರಲ್ವಾ ಅಂತ. ಸೊ ಅಟ್ಲೀಸ್ಟ್ ಇದನ್ನಾರು ಮನುಷ್ಯ ಪ್ರಾಕ್ಟೀಸ್ ಮಾಡ್ಬೋದಾ? ಕಂಟಿನ್ಯೂಸ್ ಒಂದು ಸ್ಟ್ರೆಚಲ್ಲಿ ಅವರು ಕಂಟಿನ್ಯೂಸ್ ಲಾಂಗ್ ಟರ್ಮ್ ಡಯಟ್ ಫಾಲೋ ಮಾಡೋಕ್ಕಾಗಲ್ಲ, ಅಥವಾ ಜೀವನ ಶೈಲಿ ಇದನ್ನ ಮಾಡ್ಬೋದಲ್ವಾ? ಅದನ್ನ ಮಾಡಿ. ವಾಕ್ ಮಾಡ್ತಾರೆ ಜನ, ರೆಸ್ಟ್ ಮಾಡಲ್ಲ, ರಿಲ್ಯಾಕ್ಸ್ ಮಾಡಲ್ಲ, ಮತ್ತೆ ಅವ್ರು ಡೇ ಟು ಡೇ ಆಕ್ಟಿವಿಟಿಗೆ ಇನ್ವಾಲ್ವ್ ಆಗಿಬಿಡ್ತಾರೆ, ಹೋಗ್ತಾ ಇರ್ತಾರೆ. ಸೊ ವಾಕ್ ಮಾಡಿದ್ರು ಸಹ ಅಥವಾ ಜಿಮ್ ವರ್ಕ್ ಹೋಗೋದು ಸಹ ರಿಲ್ಯಾಕ್ಸೇಷನ್ ಮರಿತಾ ಇದ್ದಾರೆ. ಸೊ ಅದಾದ್ಮೇಲೆ ಒಂದು ಗ್ಯಾಪ್, ಒಂದು ಟೈಮ್ ಗ್ಯಾಪ್. ಖಂಡಿತವಾಗ್ಲೂ ಎಷ್ಟೋದು ಈಗ ಹಾರ್ಟ್ ಅಟ್ಯಾಕ್ ನೋಡಿದ್ವಿ. ಎಕ್ಸಾಂಪಲ್, ನಾನು ಬೆಸ್ಟ್ ಎಕ್ಸಾಂಪಲ್ ಕೊಡೋದೇ ಪುನೀತ್ ರಾಜ್ಕುಮಾರ್ ಅವ್ರದ್ದೇ ತಗೋತೀನಿ, ಚಿರು ಸರ್ಜಾ ಅವ್ರದ್ದೇ ತಗೋತೀನಿ. ಸೊ ಏನಾಯ್ತು ಅವ್ರಿಗೆ? ಆಕ್ಚುಲಿ ಜಿಮ್ ವರ್ಕ್ ಮಾಡ್ತಿದ್ರು, ಫುಲ್ ಫಿಟ್ ಇದ್ರು, ಡಯಟ್ ಮಾಡ್ತಾ ಇದ್ರು, ಏನಾಯ್ತು? ಬ್ರೇಕ್ ಕೊಡ್ಲಿಲ್ಲ ಅವ್ರ ದೇಹಕ್ಕೆ. ನಾ ಹಾರ್ಟ್ ಒಂದು ಎಕ್ಸ್ಟೆಂಟ್ ತನಕ ಇಟ್ ವರ್ಕ್ಸ್ ಫಾರ್ ಯು. ಅದು ಗಾಡಿ ಆದ್ರೂ ಅಷ್ಟೇನೆ ಅಲ್ವಾ? ಲಾಂಗ್ ಟರ್ಮ್ ನೀವು ಸರ್ವಿಸ್ ಮಾಡದೆ ಓಡಿಸ್ತಾ ಇದ್ರೆ ಏನಾಗುತ್ತೆ? ಅದು ಕೈ ಕೊಡುತ್ತೆ ಡೆಫಿನೆಟ್. ಅದಕ್ಕೂ ಸರ್ವಿಸ್ ಬೇಕು, ಅದಕ್ಕೂ ರೆಸ್ಟ್ ಬೇಕು ಅಲ್ವಾ? ಸೇಮ್ ಹಾರ್ಟು ಹಾಗೇನೆ, ಅದಕ್ಕೆ ರೆಸ್ಟ್ ಕೊಡಿ. ಜಿಮ್ಮಲ್ಲಿ ವರ್ಕ್ ಮಾಡ್ತೀರಾ, ವರ್ಕ್ ಮಾಡಾದ್ಮೇಲೆ ಅಟ್ಲೀಸ್ಟ್ ಅಲ್ಲಿ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಮಾಡಿ, ಮನೆಗೆ ಬಂದು ರಿಲ್ಯಾಕ್ಸ್ ಮಾಡಿ. ಜಿಮ್ಮಲ್ಲಿ ವರ್ಕ್ ಮಾಡ್ತೀರಾ, ಬಂದು ಆಫೀಸಿಗೆ ಟೈಮ್ ಆಗಿರುತ್ತೆ, ಪಟ 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 ತಿಂಡಿ ತಿಂದೋ ಇಲ್ವೋ, ಏನು ತಿಂದೋ ಏನು ಬಿಟ್ಟು ಅದು ಗೊತ್ತಿರಲ್ಲ, ಓಡು. ಮತ್ತೆ ಅಲ್ಲಿ ಆಫೀಸಲ್ಲಿ ಸ್ಟ್ರೆಸ್. ಎಲ್ಲಿದೆ ರೆಸ್ಟ್ ಹಾರ್ಟಿಗೆ? ಇಲ್ಲ. ಪೀಪಲ್ ಆರ್ ಫರ್ಗೆಟಿಂಗ್ ಟು ಗಿವ್ ಅ ರಿಲ್ಯಾಕ್ಸೇಷನ್ ಟು ದೇರ್ ಮೈಂಡ್ ಅಂಡ್ ಬಾಡಿ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇಹ ಮನಸ್ಸಿಗೆ ಆಯಾಸ ಆಗ್ತಾ ಇದೆ, ವಿಶ್ರಾಂತಿಯನ್ನ ಕೊಡಿ. ಅದು ಕೇಳಿದ್ರು ನೀವು ಕೊಡ್ತಾ ಇಲ್ಲ, ಒಂದ್ ಟರ್ಮ್ ತನಕ ಪುಷ್ ಮಾಡುತ್ತೆ. ಅದು ಸಿಗ್ನಲ್ಸ್ ಕೊಡ್ತಾ ಇರತ್ತೆ ಮಧ್ಯದಲ್ಲಿ. ಅದು ಕೇಳಿದ್ರೆ ನೀವು ಕೊಡದೇ ಇದ್ದಾಗ ಅದೇನ್ ಮಾಡುತ್ತೆ? ಅದಾಗಿದೆ ಅದೇ ತಗೊಳುತ್ತೆ, ಸ್ಟ್ರೈಕ್ ಮಾಡುತ್ತೆ. ಸ್ಟ್ರೈಕ್ ಅಲ್ಲ, ಅದಾಗಿದೆ ಅದೇ ತಗೊಂಡ್ಬಿಡುತ್ತೆ. ಕಂಪ್ಲೀಟ್ ಶಟ್ ಆಫ್ ಆಗ್ಬಿಟ್ಟಾಗ ಏನಾಗುತ್ತೆ? ವಾಟ್ ವಿ ಹೌದು ಹೌದು ಹೌದು. ಸೊ ಅದೆಲ್ಲ ಆಗ್ಲಿಕ್ಕೆ ಬಿಡ್ಬೇಡಿ ಅಂತ ನಾ ಹೇಳೋದು. ಇನ್ನೂ ಒಂದು ಏನೇನು ಹೇಳ್ತೀನಿ ಅಂದ್ರೆ, ಅಧಿಕ ರಕ್ತದೊತ್ತಡ ಒಂದಾದ್ರೆ, ಇನ್ನೊಂದು ವೆಯ್ಟ್ ಲಾಸ್ ಮಾಡಕ್ ಹೋಗಿ ವೆರಿ ರಾಂಗ್ ಇದರಲ್ಲಿ ಫಾಸ್ಟಿಂಗ್ ಮಾಡಿ, ಲಾಂಗ್ ಟರ್ಮ್ ಫಾಸ್ಟಿಂಗ್ ಮಾಡಿ. ಈಗ ರೀಸೆಂಟ್ ಆಗಿ ನೋಡೋ ವಿಜಯ್ ರಾಘವೇಂದ್ರ ಅವರ ವೈಫು ಲೋ BP ಅಲ್ಲಿ, ಲೋ BP. ಸೊ ಹಂಗಾಗಿ ಅದರದೇ ಆದಂಥ ಮೆಥಡ್ ಇದೆ, ಅದನ್ನ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಿ. ಮತ್ತೆ ಲಾಂಗ್ ಟರ್ಮ್ ಬೇಡ, ಅದ್ರ ಕರೆಕ್ಟ್ ಡಾಕ್ಟರ್ ಅಡ್ವೈಸ್ ತಗೊಂಡು ಮಾಡಿ. ಕರೆಕ್ಟ್. ದೇಹಕ್ಕೆ ಎನರ್ಜಿನೂ ಬೇಕು, ರೆಸ್ಟೂ ಬೇಕು, ಎರಡೂ ಬೇಕು. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಷ್ಟೇ ಹೇಳೋದು ನಾನು, ಮೆಂಟಲಿ ಆ್ಯಂಡ್ ಫಿಸಿಕಲ್. ಬ್ಯೂಟಿಫುಲ್ ಡಾಕ್ಟ್ರೆ. ಬಹಳ ಸಮಾಧಾನವಾಗಿ ನಗನಗುತ್ತಾ ಅದರ ಪ್ರಾಸ್ ಆ್ಯಂಡ್ ಕಾನ್ಸ್ನ, ಡೂಸ್ ಆ್ಯಂಡ್ ಡೋಂಟ್ಸ್ನ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಆ್ಯಂಡ್ ತುಂಬ ಡೀಟೇಲ್ ಆಗಿ ತಿಳಿಸಿದ್ದೀರಾ ನಮಗೆ. ಏನಾಗುತ್ತೆ, ಯಾಕಾಗುತ್ತೆ, ಏನು ಮಾಡಬಾರ್ದು, ಯಾಕೆ ಮಾಡಬಾರ್ದು, ತುಂಬ ಚೆನ್ನಾಗಿ ಹೇಳಿದ್ರಿ. ಐ ಥಿಂಕ್ ಎಷ್ಟು ಸಿಂಪಲ್ಲಾಗಿ ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀರಾ ಅಂದರೆ ಬಹುಶಃ ಎಲ್ರಿಗೂ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಒನ್ಸ್ ಅಗೇನ್ ನಿಮಗೆ, ನಿಮ್ಮ ಸಮಯಕ್ಕೆ ನಮ್ಮ GSS ಮಾಧ್ಯಮದ ಎಲ್ಲರ ಪರವಾಗಿ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು. ಸೊ ಈ ಥರ ಇನ್ನೊಂದಷ್ಟು ಯೂಸ್ಫುಲ್ ಕಾನ್ವರ್ಸೇಷನ್ಸ್ ನಿಮಗಾಗಿ ಓನ್ಲಿ ಆನ್ GSS ಮಾಧ್ಯಮ. ಹಾಗಾಗಿ ನಿಮಗೆ ಉಪಯುಕ್ತ ಆಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋದು. ನೀವು ನೋಡಬೇಕು, ನಿಮಗೆ ಗೊತ್ತಾಗಬೇಕು ಅಂದರೆ ಒಂದು ಕೆಲಸ ನೀವು ಮಾಡಲೇಬೇಕು. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಅದ್ರ ಜೊತೆಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಮ್ಮಲ್ಲಿ ಅಪ್ಲೋಡ್ ಆದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಯು ಗೆಟ್ ದ 100% ಬೆನಿಫಿಟ್ ಆಫ್ ದೀಸ್ ಕಾನ್ವರ್ಸೇಷನ್ಸ್. ನಮಸ್ಕಾರ.